ವೆಲ್ಕಮ್ ಟು ಓಮ್ಲಿ ಶೆಫ್ ಅಡುಗೆ. ಬೇಸಿಗೆಯಲ್ಲಿ ತಂಪಾದ ರುಚಿಯಾದ ಎಲ್ಲರಿಗೂ ಇಷ್ಟವಾಗುವಂತಹ ಕರ್ಬೂಜ ಹಣ್ಣಿನ ಕುಲ್ಫಿ. ಈ ಶುಚಿಯಾದ ಕುಲ್ಫಿ ಮನೆಯಲ್ಲೇ ಇರುವಂಥ ಕಡಿಮೆ ಸಾಮಗ್ರಿಗಳಿಂದ ಮಾಡಬಹುದು. ಈ ಕುಲ್ಫಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 50 ಗ್ರಾಂ ಗೋಡಂಬಿ ಬಾದಾಮಿ, ಸ್ವಲ್ಪ ಕೇಸರಿ, 100 ಗ್ರಾಮ್ ಅಷ್ಟು ಸಕ್ಕರೆ, ಕರ್ಬೂಜ ಒಂದು, ಅರ್ಧ ಲೀಟರ್ ಹಾಲು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಕರ್ಬೂಜ ಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಹಾಲು, ಅರ್ಧ ಲೀಟರ್ ಹಾಲು ಹಾಕಿ ಕಾಯಿಸೋಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಗೋಡಂಬಿ ಬಾದಾಮಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಹಾಲು, ಅರ್ಧ ಲೀಟರ್ ಹಾಲು 1/4 ಲೀಟರ್ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕೈ ಆಡಿಸ್ಕೊತ ಕಾಯಿಸ್ಕೊಳ್ಳಿ. ನಂತರ ಸಕ್ಕರೆನ ಹಾಕಿ ಕೈ ಆಡಿಸ್ಕೊಳ್ಳಿ. ಸಕ್ಕರೆ ಹಾಕಿ ಕೈ ಆಡಿಸ್ಕೊಂಡಾದ್ಮೇಲೆ ಮಾಡ್ಕೊಂಡಿರೋ ಪೇಸ್ಟ್, ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಅದು ಗಟ್ಟಿಗಾಗ್ತಾ ಬರುತ್ತೆ. ಕಾಯಿಸ್ತಾ ಗೊತ್ತಾಗುತ್ತೆ ನಿಮಗೆ, ಸೈಡಲ್ಲೆಲ್ಲ ಅಂಟ್ಕೊಳ್ತಾ ಬರುತ್ತೆ. ಅಲ್ಲಿನವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇವಾಗ ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ. ಕಾಯಿಸ್ಕೊಂಡಿರೋ ಹಾಲನ್ನ ತಣ್ಣಗಾಗಕ್ಕೆ ಬಿಡಿ. ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋ ಕರ್ಬೂಜ ಹಣ್ಣು ಹಾಕಿ ಚೆನ್ನಾಗಿ ಕೈ ಆಡಿಸಿ. ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕ ಪಾಟು ಅಥವಾ ಬೌಲ್ಗಳಿದ್ರೆ ಹಾಕಿ ಇಟ್ಕೊಳ್ಳಿ. ಮೇಲೆ ಗಾರ್ನಿಷಿಂಗಿಗೆ ಗೋಡಂಬಿ ಬಾದಾಮಿ, ಸ್ವಲ್ಪ ಪಂಪ್ಕಿನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಳ್ಳಿ.
ಫಾಯಿಲ್ ಶೀಟ್ನ ಮೇಲೆ ಕವರ್ ಮಾಡಿ ಇಡಿ. ಪಂಪ್ಕಿನ್ ಸೀಡ್ಸ್ನ ಹುರಿಯೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಇರುತ್ತೆ. ಫ್ರೀಝರಲ್ಲಿ 6 ಅವರ್ಸು ಅಥವಾ 1 ನೈಟ್ ಇಟ್ಟರೆ ತುಂಬ ಚೆನ್ನಾಗಿ ಇರುತ್ತೆ. ಹೆಲ್ತಿಯಾದ ಕರ್ಬೂಜ ಕುಲ್ಫಿ ತಿನ್ನಲು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.